ಇನ್ನ ಮುಂದೆ ಸ್ವಲ್ಪ ಆಟ ಕಡಿಮೆ ಮಾಡಿ ಅಡಿಗೆ ಸೀರಿಯಸ್ ಆಗಿ ಮಾಡಿದ್ರೆ ನೀವು ಸೇಫ್ಟಿ ಆಗಿರ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಜಡ್ಜ್ ಆದ ಕೌಶಿಕ್ ಅವರು ರಕ್ಷಿತ್ ಅವ್ರಿಗೆ ಏನ್ ಹೇಳಿದ್ರು ಅಂತಂದ್ಬಿಟ್ಟು, ಆಟ ಕಡಿಮೆ ಮಾಡಿಬಿಟ್ಟು ಅಡಿಗೆನ ಸೀರಿಯಸ್ ಆಗಿ ಮಾಡಿದ್ರೆ ನೀವು ಸೇಫ್ ಆಗಿ ಇರ್ತೀರಾ ಅಂತ ಇಲ್ಲಿ ಹೇಳಿದ್ದಾರೆ. ಏನಕ್ಕೆ ಅಂತಂದ್ರೆ ಈ ವಾರ ಸ್ವರ್ಗ ನರಕ ಕಾನ್ಸೆಪ್ಟ್ ಏನಿದೆ, ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಉಳ್ಕೊಂಡ್ರೆ ಅದು ಸ್ವರ್ಗ ಅನ್ಸತ್ತೆ, ಅದೇ ಹೊರಗಡೆ ಬಂದ್ರೆ ಏನಪ್ಪ ಇಷ್ಟು ಬೇಗ ಹೊರಗಡೆ ಬಂದಲ್ಲ ಅಂತ ಕೂಡ ಇಲ್ಲಿ ಬೇಜಾರಾಗುತ್ತೆ, ಅದು ನರಕದ ಸಮಾನ ಕೂಡ ಆಗುತ್ತೆ. ಶನಿವಾರದ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಕ್ವಾಟ್ಲೆಗಳು ಕುಕ್ಕುಗಳು ಯಾರ್ಯಾರಿಗೆ ಯಾರ್ಯಾರು ಜೋಡಿ ಆದ್ರು ಅಂದ್ರೆ ಭವಿಷ್ಯ ಅವ್ರಿಗೆ ನವಾಜ್ ಅವ್ರ ಜೋಡಿ ಆಗ್ತಾರೆ, ರಕ್ಷಿತ್ ಅವ್ರಿಗೆ ಸೂರಜ್ ಅವರು, ಮೇಘ ಅವ್ರಿಗೆ ಪ್ರಶಾಂತ್ ಅವರು, ತಾಂಡವ್ ಅವ್ರಿಗೆ ಪ್ರಿಯಾಂಕಾ ಅವರು, ಆಸಿಯಾ ಅವ್ರಿಗೆ ಸಮೀಕ್ಷಾ ಅವರು ಇಲ್ಲಿ ಜೋಡಿ ಆಗ್ತಾರೆ. ಕುಕ್ಕುಗಳಿಗೆ ಯಾವ ಕ್ವಾಟ್ಲೆ ಸಿಗ್ತಾರೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ಕುಕ್ಕುಗಳನ್ನ ಕೇಳ್ತಾರೆ, ಯಾರು ಈ ವಾರ ನಿಮ್ಗೆ ಜೋಡಿಯಾಗಿ ಬರಬಹುದು, ಬಂದ್ರೆ ಚೆನ್ನಾಗಿರುತ್ತೆ, ಯಾರು ಬರಬಾರ್ದು ಅಂತಂದ್ಬಿಟ್ಟು. ಅದೇ ರೀತಿ ತಾಂಡವ್ ಅವ್ರಿಗೆ ಪ್ರಿಯಾಂಕಾ ಅವರು ಸಿಕ್ಕಿದಾಗ ಇಲ್ಲಿ ತಾಂಡವ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಹುಡುಗಿ ಆದ್ರೆ ದೆವ್ವನೂ ಕೂಡ ನಾವು ಬಿಡಲ್ಲಪ್ಪ ಅಂತ ತಾಂಡವ್ ಅವರು ಹೇಳ್ತಾರೆ. ಅಂದ್ರೆ ನೋಡಿ, ಸ್ವರ್ಗ ನರಕ ಕಾನ್ಸೆಪ್ಟ್ ಅಲ್ಲಿ ಈಗ ಕುಕ್ಕುಗಳು ಒಂಥರ ಸ್ವರ್ಗದಲ್ಲಿ ಇರೋ ತರ ಫೀಲ್ ಆಗುತ್ತೆ, ಆದ್ರೆ ಕ್ವಾಟ್ಲೆಗಳು ಕೂಡ ಕ್ವಾಟ್ಲೆಗೆ ಕುಕ್ಕುಗಳಿಗೆ ಇಲ್ಲಿ ನರಕ ಕಾಣಿಸ್ಬೇಕು. ಆದ್ರೆ ತಾಂಡವ್ ಅವ್ರು ಹೇಳೋದೇನಪ್ಪಾ ಅಂತಂದ್ರೆ, ಹುಡುಗಿ ಅಂದ್ರೆ ಅದು ದೆವ್ವನೇ ಆಗಿರ್ಲಿ ಏನೇ ಆಗಿರ್ಲಿ ನಾವಂತೂ ಇಲ್ಲಿ ಬಿಡೋ ಮಾತೇ ಇಲ್ಲ ಅಂತ ತಾಂಡವ್ ಅವ್ರು ಹೇಳ್ತಾರೆ. ಇನ್ನು ಇದೇ ರೀತಿ ಕ್ವಾಟ್ಲೆ ಕಿಚನ್ ಅಲ್ಲಿ ಪ್ರತಿಯೊಬ್ರು ಒಬ್ರಿಗೊಬ್ರು ಕಾಲು ಎಳೆಯೋದು ಮತ್ತೆ ಒಬ್ರನ್ನೊಬ್ರು ರೇಗ್ಸೋದು ಎಲ್ಲ ಕೂಡ ತಮಾಷೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಪ್ರಿಯಾಂಕಾ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ನಾನೇನು ವೇಸ್ಟ್ ಬಾಡಿ ಅಲ್ಲ ಪ್ರಶಾಂತ್ ತರ ಅಂತ ಅಂದ್ಬಿಟ್ಟು. ಅಡ್ವಾಂಟೇಜ್ ಗೇಮ್ ಮಾಡ್ಬೇಕಾದ್ರೆ ಇಲ್ಲಿ ಬೆನ್ ಹಿಂದ್ಗಡೆ ಬರಿಬೇಕಾಗಿರುತ್ತೆ. ಕುಕ್ಕುಗಳು ಏನೊಂದು ಚಿತ್ರ ಬಿಡಿಸ್ತಾರೆ, ಬೆನ್ ಹಿಂದೆ ಅದ್ರ ಮೇಲೆ ಬರೀತಾರೆ, ಪೇಪರ್ ಎಲ್ಲ ಇರುತ್ತೆ, ಅದನ್ನ ಕ್ವಾಟ್ಲೆ ಏನು ಬರ್ತಿದ್ದಾರೆ ಆ ಒಂದು ತರಕಾರಿ ಹೆಸರು, ಫ್ರೂಟ್ಸ್ ಹೆಸರು ಈ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕರೆಕ್ಟ್ ಆಗಿ ಗೆಸ್ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಅಡ್ವಾಂಟೇಜ್ ಗೇಮ್ ಅಲ್ಲಿ ಇಲ್ಲಿ ಪ್ರಿಯಾಂಕಾ ಅವ್ರು ಹೇಳ್ತಾರೆ, ನಾನು ಪ್ರಶಾಂತ್ ತರ ವೇಸ್ಟ್ ಬಾಡಿ ಅಲ್ಲ ಅಂತ ಅಂದ್ಬಿಟ್ಟು ಪ್ರಶಾಂತ್ ಅವ್ರಿಗೆ ಇಲ್ಲಿ ಟಾಂಗ್ ಕೊಡ್ತಾರೆ. ಕ್ವಾಟ್ಲೆ ಕಿಚನ್ ಅಲ್ಲಿ ಕ್ವಾಟ್ಲೆಗಳು ತುಂಬಾ ಚೆನ್ನಾಗಿ ಕ್ವಾಟ್ಲೆ ಮಾಡ್ತಿದ್ದಾರೆ, ಕುಕ್ಕುಗಳು ಕೂಡ ಇಲ್ಲಿ ಕ್ವಾಟ್ಲೆನ ಕೊಡ್ತಿದ್ದಾರೆ. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ ಅಂತೂ ಮಸ್ತ್ ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲಿ ಕೊಡ್ತಾನೆ ಇದ್ದಾರೆ. ಜಡ್ಜ್ಗಳು ಕೂಡ ಅಷ್ಟೇ ಅದೇ ರೀತಿ ಇಲ್ಲಿ ಕೌಂಟರ್ ಡೈಲಾಗ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ. ಒಟ್ನಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ಶನಿವಾರದ ಎಪಿಸೋಡ್ ಅಲ್ಲಿ ಕುಕ್ ಆಫ್ ದಿ ಡೇ ಬಂದ್ಬಿಟ್ಟು ಭವಿಷ್ಯ ಅವರಿಗೆ ಸಿಗುತ್ತೆ. ತುಂಬಾ ಚೆನ್ನಾಗಿ ಇಲ್ಲಿ ಹೋಳಿಗೆನ ಮಾಡಿರ್ತಾರೆ, ಸ್ವೀಟ್ ಪೊಟ್ಯಾಟೊ ಹೋಳಿಗೆ, ಒನ್ ಆಫ್ ದಿ ಬೆಸ್ಟ್ ರೆಸಿಪಿ ನಾನ್ ತಿಂದಿರೋದ್ರಲ್ಲಿ ನೀವು ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಅಂದ್ಬಿಟ್ಟು ಭವಿಷ್ಯ ಅವ್ರಿಗೆ ಇಲ್ಲಿ ಜಡ್ಜಾದ ಕೌಶಿಕ್ ಅವರು ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ತುಂಬಾ ಚೆನ್ನಾಗಿತ್ತು. ಆದ್ರೆ ಶನಿವಾರದ ಎಪಿಸೋಡ್ ಅಲ್ಲಿ ಡೇಂಜರ್ ಝೋನ್ಗೆ ಬಂದಿದ್ದು ತಾಂಡವ್ ಅವರು. ಇವನ್ ಜಡ್ಜಸ್ಗಳು ಅವ್ರ ಹೆಸರು ತಗೊಂಡಿದ ತಕ್ಷಣ ಇಲ್ಲಿ ತಾಂಡವ್ ಅವರು ಸಿಕ್ಕಾಪಟ್ಟೆ ಒಂಥರ ತಾಂಡವನೇ ಆಡಿದ್ರು, ಮನಸ್ಸೊಳಗಡೆ ತಾಂಡವ ಆಡ್ತಾ ಇರ್ತಾರೆ, ಅರೆ ಹೊರಗಡೆ ಗೊತ್ತಾಗಲ್ಲ ಅಷ್ಟೇ. ಇವನ್ ಅವರು ಕೂಡ ಶಾಕ್ ಆದ್ರು, ನಾನಿಲ್ಲಿ ಡೇಂಜರ್ ಝೋನ್ ಬಂದ ಅಂತ ಅಂದ್ಬಿಟ್ಟು. ಮೇಯ್ನ್ ಆಗಿ ಇಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರ ಹಾಕ್ಬೇಕಾದ್ರೆ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿ ಇರಲೇಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಡಿಗೆನೆ ಇಲ್ಲಿ ಹದಗೆಟ್ಟೋಗುತ್ತೆ. ಅದಕ್ಕೋಸ್ಕರನೇ ಈಗ ಡೇಂಜರ್ ಝೋನ್ ಅಲ್ಲಿ ಇರೋದು ತಾಂಡವ್ ಅವರು. ನೋಡೋಣ ಭಾನುವಾರದ ಎಪಿಸೋಡ್ ಅಲ್ಲಿ ಯಾರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ಬಿಟ್ಟು. ಸೊ ವೀಕ್ಷಕರೇ, ರಕ್ಷಿತಾ ಅವ್ರಿಗಂತೂ ಒಂದು ಕಿವಿ ಮಾತು ಇಲ್ಲಿ ಜಡ್ಜಾದ ಕೌಶಿಕ್ ಅವರು ಹೇಳಿದ್ದಾರೆ, ಇಲ್ಲಿ ಆಟನ ಕಡಿಮೆ ಮಾಡಬೇಕು, ಅಡಿಗೆನ ಸೀರಿಯಸ್ ಆಗಿ ಮಾಡಿದ್ರೆ ನೀವು ಇಲ್ಲಿ ಸೇಫ್ ಆಗಿ ಇರ್ತೀರಾ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿ ಎಪಿಸೋಡ್ ಅಲ್ಲಿ ಕಾಣಿಸ್ಕೊಂತಾರೆ ಅಂತ ಅಂದ್ಬಿಟ್ಟು. ಈಗ ಕ್ವಾಟ್ಲೆ ಆಗ್ಲಿ ಕುಕ್ ಆಗ್ಲಿ ಎರಡೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಉಳ್ಕೊಳ್ಳೋಕೆ ಆಗೋದು. ಸೊ ವೀಕ್ಷಕರೇ, ಈ ಒಂದು ಎಪಿಸೋಡ್ ಹೇಗಿತ್ತು, ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು, ಬೆಸ್ಟ್ ಕುಕ್ ಯಾರಂತ ಅನ್ನಿಸ್ತಾರೆ, ಬೆಸ್ಟ್ ಆಗಿ ಕಾಮಿಡಿ ಯಾರು ಮಾಡ್ತಾ ಇದ್ದಾರೆ, ನಿಮ್ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.